ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 7th ಸ್ಟ್ಯಾಂಡರ್ಡ್ ಗಣಿತ ಪ್ರಕಾಶ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ ನಂಬರ್ 4 ಎಕ್ಸ್ಪ್ರೆಷನ್ಸ್ ಯೂಸಿಂಗ್ ಲೆಟರ್ ನಂಬರ್ಸ್ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಫಿಗರ್ ಇಟ್ ಔಟ್ ಕ್ವಶನ್ಸ್ ಅಂದರೆ ಪೇಜ್ ನಂಬರ್ 93ನಲ್ಲಿ ಒಂದು ಫಿಗರ್ ಇಟ್ ಔಟು, ಅದರ ಜೊತೆಗೆ ಅದರ ಮುಂದಿನ ಫಿಗರ್ ಇಟ್ ಔಟು 102ನಲ್ಲಿರುವಂಥ ಕ್ವಶನ್ಸು. ಸೊ ಅದರಲ್ಲಿ ಅರ್ಧ ಕ್ವಶನ್ಸು ಅಂದರೆ 6th ಕ್ವಶನ್ವರೆಗೂ ಅಂದರೆ 1ರಿಂದ 6 ತನಕ ಬರುವಂಥ ಕ್ವಶನ್ಸನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಎಕ್ಸ್ಪ್ರೆಷನ್ಸ್ ಯೂಸಿಂಗ್ ಲೆಟರ್ ನಂಬರ್ಸ್ ಅಂತಕ್ಕಂಥ ವಿಷಯಕ್ಕೆ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಫಿಗರ್ ಇಟ್ ಔಟ್ ಕ್ವಶನ್ಸ್, ಎರಡನೇ ಫಿಗರ್ ಇಟ್ ಔಟು ಪೇಜ್ ನಂಬರ್ 93ನಲ್ಲಿ ಯಾವ ರೀತಿಯ ಕ್ವಶನ್ಸ್ ಇದಾವೆ ಅಂತ ನೋಡೋದಾದ್ರೆ ಇಲ್ಲಿ ಫಿಗರ್ ಇಟ್ ಔಟಲ್ಲಿ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಏನು ಹೇಳ್ತಾ ಇದೆಯಪ್ಪ ಅಂತ ಅಂದರೆ, add the numbers in each picture below, write their corresponding expressions and simplify them. Try adding the numbers in each picture in a couple different ways and see that you get the same thing ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಂತಹ ಒಂದು ಎಕ್ಸ್ಪ್ರೆಷನ್ಸ್ಗಳನ್ನು ನೀವು ನೋಡ್ತಾ ಹೋದಾಗ ಈ ಒಂದು ಪಾಯಿಂಟಲ್ಲಿ ಸರ್ಕಲ್ಲು ಮತ್ತು ಬಾಕ್ಸ್ನ ಒಳಗಡೆ ಏನು ಮಾಡಿದ್ದಾರೆ, ನಂಬರ್ನ ಜೊತೆಗೆ ಏನು ಕೊಟ್ಟಿದ್ದಾರೆ, ಲೆಟರ್ಸನ್ನು ಕೊಟ್ಟಿದ್ದಾರೆ. ಈ ತರಹದ ಒಂದು ಎಕ್ಸ್ಪ್ರೆಷನ್ಗಳನ್ನು ಕೂಡಿ ಉತ್ತರವನ್ನು ಹೇಳ್ರಿ. ಜೊತೆಗೆ ಕೂಡಬೇಕಾದ್ರೆ ನೀವು ಬೇರೆ ಬೇರೆ ವಿಧಾನಗಳಲ್ಲಿ ಬಳಕೆ ಮಾಡಿಕೊಂಡು ನೀವು ಕೂಡಿದಾಗ, ಬೇರೆ ಬೇರೆ ವಿಧಾನಗಳನ್ನು ಬಳಸ್ಕೊಂಡು ಇದರಲ್ಲಿರುವಂಥ ಎಕ್ಸ್ಪ್ರೆಷನ್ಸನ್ನು ಆ್ಯಡ್ ಮಾಡಿದಾಗ ಫೈನಲ್ ಆನ್ಸರ್ ಸೇಮ್ ಬರುತ್ತಾ ಅಥವಾ ಇಲ್ವಾ, ಬರುತ್ತೆ ಅಂತ ಹೇಳ್ತಾರೆ ಅವರು. ಹೇಗೆ ಬರುತ್ತೆ ಅಂಥೇಳಿ ನೀವು ನೋಡ್ತಾ ಹೋಗೋದಾದರೆ ನಾವು ಒಂದೊಂದನ್ನು ಎರಡೆರಡು ವಿಧಾನವನ್ನು ಬಳಕೆ ಮಾಡೋದ್ರ ಮೂಲಕ ಹೇಗೆ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ 5y - 6x x to 5y ಅಂತಿದೆ. ಎರಡನೇದು ಈ ಕಡೆ, ಮೂರನೇದು. ಸೊ ಮೂರು ಕ್ವಶನಿಗೆ ನೀವು ಆನ್ಸರ್ನ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಆಕ್ಚುಯಲ್ ಆಗಿ ಇವು ಎಕ್ಸ್ಪ್ರೆಷನ್ ಅಂತ ಗೊತ್ತಾದ ಮೇಲೆ ಈ ಎಕ್ಸ್ಪ್ರೆಷನ್ಸನ್ನು ನಾವು ಲೈಕ್ ಮತ್ತು ಅನ್ಲೈಕ್ ಟರ್ಮ್ಸ್ ಅಂತ ಕರಿತೀವಿ. ಲೈಕ್ ಟರ್ಮ್ಸು ಅನ್ಲೈಕ್ ಟರ್ಮ್ಸ್ ಅಂತ ಬರ್ತದೆ. ಅಂದರೆ ಒಂದೇ ರೀತಿಯಲ್ಲಿ ಇರ್ತಕ್ಕಂಥವು ಮತ್ತು ಬೇರೆ ಬೇರೆ ವಿಧದಲ್ಲಿ ಇರ್ತಕ್ಕಂಥವು. ಹೇಗೆ ಗೊತ್ತಾಗತ್ತೆ ಇದು ಅಂದರೆ, ಅಲ್ಲಿರುವ ಲೆಟರ್ಗಳು ಒಂದೇ ರೀತಿಯ ಲೆಟರ್ ಇದ್ದು ಪಕ್ಕದಲ್ಲಿರುವ ನಂಬರ್ ಅದು ಕೊಯಿಫಿಸಿಯೆಂಟ್ ಯಾವುದೇ ಇದ್ದರೂ ಕೂಡ ಅವೆರಡನ್ನು ನಾವು ಲೈಕ್ ಟರ್ಮ್ಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 5y ಇದೆ ಅಂದರೆ 5y ಅಂದರೆ ಪಕ್ಕದಲ್ಲಿ y ಅನ್ನುವಂಥ ಲೆಟರ್ ಇದೆಯಲ್ಲ, ಇದೇ ತರಹ y ಅನ್ನು ಹೊಂದಿರುವ ಎಕ್ಸ್ಪ್ರೆಷನ್ ಮತ್ತೆ ಯಾವುದಾದ್ರೂ ಇದೆಯಾ ಅಂತ ನೋಡಿದರೆ ಇದಿದೆ. ಸೊ ಈ 5y ಇವೆರಡನ್ನು ಲೈಕ್ ಟರ್ಮ್ಸ್ ಅಂತ ಕರಿತೀವಿ. x ಅನ್ನು ಲೈಕ್ ಟರ್ಮ್ಸ್ ಅಂತ ಕರಿತೀವಿ. ಲೆಟರೇ ಇಲ್ಲದೆ ಇರ್ತಕ್ಕಂಥವು 6 - 6 ಮತ್ತು 2 ಇವೆರಡನ್ನ ಲೈಕ್ ಟರ್ಮ್ಸ್ ಅಂತ ಕರಿತೀವಿ. ಇದರ ಆಧಾರದ ಮೇಲೆ ಏನು ಮಾಡ್ಬೋದು ಅಂದರೆ, ಮೊದಲನೇ ವಿಧಾನದ ಮುಖಾಂತರ ಇವುಗಳನ್ನು ಕೂಡೋದಾದರೆ ಫಸ್ಟ್ ವೇನಲ್ಲಿ ಏನು ಮಾಡ್ಬೋದು, ಗ್ರೂಪಿಂಗ್ ಲೈಕ್ ಟರ್ಮ್ಸ್. ಲೈಕ್ ಟರ್ಮ್ಸನ್ನು ನಾವು ಗ್ರೂಪ್ ಮಾಡೋದ್ರ ಮೂಲಕ ಕೂಡ್ಬೋದು. ಹೇಗೆ ನೋಡಿ, ಇಲ್ಲಿ 5yಗೆ ಮತ್ತೊಂದು 5y ಅನ್ನು ಸೇರಿಸಿ ಲೈಕ್ ಟರ್ಮ್ಸ್ ಆದವು. ಹಾಗೆಯೇ ಎಕ್ಸಿಗೆ ಇನ್ನೊಂದು x ಅನ್ನು ಸೇರಿಸಿದ್ರೆ ಇದು ಕೂಡ ಲೈಕ್ ಟರ್ಮ್ಸ್ ಆಯಿತು. ಜೊತೆಗೆ -6ಗೆ +2 ಸೇರಿಸಿದ್ರೆ ಲೈಕ್ ಟರ್ಮ್ಸ್ ಆಯಿತು. ಇವಿಷ್ಟನ್ನು ಕೂಡಿದಾಗ ಆನ್ಸರ್ ಏನು ಬರುತ್ತೆ, 5ಕ್ಕೆ 5 ಕೂಡಿದರೆ 10y ಅಂತ ಬರೀತೀರಿ. ಎಕ್ಸಿಗೆ x ಕೂಡಿದರೆ 2x ಬರುತ್ತೆ. -6ರಲ್ಲಿ 2 ಕಳೆದ್ರಿ ಅಂದರೆ -4 ಉಳಿತದೆ. 10y + 2x - 4 ಅಂತೇಳಿ ಆನ್ಸರ್ ಬರೀತೀರ. ಇದನ್ನು ಮತ್ತೆ ಮುಂದೆ ಸಿಂಪ್ಲಿಫೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಲೈಕ್ ಟರ್ಮ್ಸ್ಗಳನ್ನು ಮಾತ್ರ ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಮಾಡ್ಲಿಕ್ಕೆ ಸಾಧ್ಯ. ಇದು ನಿಮಗೆ ನೆನಪಿರಬೇಕು. ಹಾಗಿದ್ಮೇಲೆ ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಗೆ ಮಾಡ್ಬೋದು ಅಂದರೆ, ಸುಮ್ಮನೆ ರ್ಯಾಪಿಡ್ ಆಗಿ ಕೂಡ್ತಾ ಹೋಗೋದಾದರೆ ಒಂದ್ರ ಪಕ್ಕ ಒಂದು ಇಲ್ಲಿ ಹೆಂಗಿದಾವೋ ಅದೇ ರೀತಿಯಲ್ಲಿ ಬರ್ಕೊಂಡು ಕೂಡಿದರೆ, ಆ್ಯಡಿಂಗ್ ರ್ಯಾಪಿಡ್ಲಿ ಮಾಡಿದರೆ ನೋಡಿ, ಇಲ್ಲಿ 5y + -6 + x + 2 + 5y ಅಂತ ಬರ್ಕೊಂಡು ಇದಿಷ್ಟನ್ನು ಕೂಡಿದಾಗ ನೀವು ಇಲ್ಲೂ ಕೂಡ ಅಷ್ಟೇ ಈಗ ಹೇಗೆ ಬರ್ಕೊಂಡ್ರು ಕೂಡ ಇಲ್ಲಿ ಮತ್ತು ನೀವು ಕೊನೆಯದಾಗಿ ಎಲ್ಲಿಗೆ ಹೋಗ್ಬೇಕಂದ್ರೆ ಲೈಕ್ ಟರ್ಮ್ಸ್ಗಳನ್ನು ಸೇರಿಸಿ ಕೂಡಬೇಕು. 5yಗೆ 5y ಕೂಡಿದ್ರೆ 10y ಬರುತ್ತೆ. ಪಕ್ಕದಲ್ಲಿ ಮತ್ತೊಂದು ಲೆಟರ್ ಇರೋದನ್ನು ಬರೆಯೋದಾದರೆ ಎಕ್ಸಿಗೆ x ಕೂಡಿದ್ರೆ 2x ಆಯಿತು. -6ರಲ್ಲಿ +2 ಕಳೆದ್ರೆ -4 ಬರುತ್ತೆ. 2 ಬಾರಿನೂ ಆನ್ಸರು ಸೇಮ್ ಬರ್ತದೆ. ಈ ಥರ ನೀವೇನಾದರೂ ಇನ್ನೂ ಬೇರೆ ಬೇರೆ ವಿಧಾನಗಳಿದ್ದರೆ ಬೇರೆ ಬೇರೆ ವಿಧಾನಗಳನ್ನು ಬಳಸಿದರೂ ಕೂಡ ಆನ್ಸರ್ ಪ್ರತಿ ಸಂದರ್ಭದಲ್ಲೂ ಸೇಮ್ ಬರ್ತದೆ. ಹಾಗೆಯೇ ಎರಡನೇದು 2p 3q - 2 3 3q 2p 3 - 2 2p 3q 3q 2p ಕೊಟ್ಟಿದ್ದಾರೆ.
ಇಲ್ಲೂ ಕೂಡ ಎರಡು ವಿಧಾನಗಳನ್ನು ಬಳಸೋದಾದರೆ ಮೊದಲನೇದು ಗ್ರೂಪಿಂಗ್ ಲೈಕ್ ಟರ್ಮ್ಸ್ ಅಂತ ತೊಗೊಂಡ್ರಿ ಅಂದರೆ ಲೈಕ್ ಟರ್ಮ್ಸ್ ಯಾವ್ದ್ಯಾವ್ದಿದ್ದಾವೆ 2p ಇಲ್ಲೊಂದಿದೆ, ನೆಕ್ಸ್ಟ್ ಇಲ್ಲೊಂದು 2p ಇದೆ, ಇಲ್ಲೊಂದು 2p ಇದೆ, ಇಲ್ಲೊಂದು 2p ಇದೆ. ಸೊ 2pಗಳು ಜಾಸ್ತಿ ಇರೋದ್ರಿಂದಾಗಿ ನೀವೇನು ಮಾಡ್ಬೋದು ಅಂದರೆ 1 2 3 4 ಟೈಮ್ 2p ಇದೆ ಅಂದರೆ 4 ಇಂಟು 2p ಅಂತ ಬರ್ಕೊಳ್ಬೋದು. ಮಧ್ಯ ಚಿಹ್ನೆ ಪ್ಲಸ್ ಹಾಕಿ ಕ್ಯೂಗಳು ಎಷ್ಟು ಬಾರಿ ಇದ್ದಾವೆ 3q 1 2 3 ಬಾರಿ ಮತ್ತು ಇಲ್ಲೊಂದು 4 ಬಾರಿ 3qs ಇದಾವೆ. ಸೊ ಇಲ್ಲಿ ನೀವು 4 ಇಂಟು 3q ಅಂತ ಬರೀಬೋದು. ಇನ್ನು ಉಳಿದಿರೋದಿಲ್ಲಿ 2 ಬಾರಿ 2 ಇದೆ, ಹೌದಾ? 2 ಇಂಟು -2 ಪ್ಲಸ್ 2 ಇಂಟು 3 ಅಂತ ಬರ್ಕೊಳ್ಬೋದು. ಆಗ ನಿಮಗೆ 4 2s 8p ಬರುತ್ತೆ. 4 ಇಂಟು 3 ಮಾಡಿದ್ರೆ 12q ಬರುತ್ತೆ. ಪ್ಲಸ್ ಇಂಟು ಮೈನಸ್ ಆಗುತ್ತೆ 2 2s 4. ಓಕೆ, -4 ಪ್ಲಸ್ 2 3s 6. ಇನ್ನೂ ಸಿಂಪ್ಲಿಫೈ ಮಾಡಿದ್ರಿ ಅಂದರೆ 8p ಪ್ಲಸ್ 12q 6ರಲ್ಲಿ 4 ಕಳೆದ್ರೆ ಪ್ಲಸ್ 2 ಉಳ್ಕೊಳ್ಳುತ್ತೆ. ಏನು ಬಂತು ಆನ್ಸರು? 8p ಪ್ಲಸ್ 12q ಪ್ಲಸ್ 2 ಅಂತೇಳಿ ಆನ್ಸರನ್ನು ಬರಿತೀರಾ. ಇದನ್ನು ಆಸ್ ಇಟ್ ಈಸ್ ಇಲ್ಲಿ ಮಾಡಿದ ಹಾಗೆ ಪ್ರತಿಯೊಂದಕ್ಕೂ ಕೂಡ ಮಧ್ಯ ಚಿಹ್ನೆ ಪ್ಲಸ್ ಹಾಕ್ಕೊಳ್ತಾ ಹೋದ್ರಿ ಅಂದರೆ 2p ಪ್ಲಸ್ 3q ಪ್ಲಸ್ -2 ಪ್ಲಸ್ 3 ಪ್ಲಸ್ 3 ಪ್ಲಸ್ -2 ಹಾಗೆಯೇ ಪ್ಲಸ್ 3q ಪ್ಲಸ್ 2p ಪ್ಲಸ್ 2p ಪ್ಲಸ್ 3q ಪ್ಲಸ್ 3q ಹಾಗೆ ಪ್ಲಸ್ 2p ಈ ರೀತಿ ಬರ್ಕೊಂಡು ಇದಿಷ್ಟನ್ನು ಕೂಡಿದಾಗಲೂ ಕೂಡ ನಿಮಗೆ ಹಾಗೆ ಬರುತ್ತೆ ಆನ್ಸರ್. ಯಾಕೆ ಅಂದರೆ ಎಲ್ಲ ಲೈಕ್ ಟರ್ಮ್ಸ್ಗಳನ್ನು ಕೂಡಿದರೆ 2 2 4 2 6 2 8 8p ಆಯಿತು. ಹಾಗೆ ಮೂರುಗಳನ್ನು ಕ್ಯೂಗಳನ್ನು ಕೂಡಿದಾಗ ಕ್ಯೂ ಕೂಡ ಆನ್ಸರ್ ಮೇಲೆ ಬಂದ ಹಾಗೆಯೇ 12q ಬರುತ್ತೆ. ನೆಕ್ಸ್ಟು ಇಲ್ಲಿ 3 3 6 ಬರುತ್ತೆ, 2 2 ಏನು ಬರುತ್ತೆ 4 ಬರುತ್ತೆ. ಮೈನಸ್ ಇರೋದ್ರಿಂದ 6ರಲ್ಲಿ 4 ಕಳೆದ್ರಿ ಅಂದರೆ 2 ಉಳಿತದೆ. ಸೊ ದಟ್ 8p ಪ್ಲಸ್ 12q ಪ್ಲಸ್ 2ನೇ ಆನ್ಸರ್ ಬರುತ್ತೆ. ಇದೇ ರೀತಿಯಲ್ಲಿ ಈ ಕಡೆದು ಕೂಡ ಅಷ್ಟೇ ನೋಡಿ, ಇಲ್ಲಿ 5-5gಗಳು 1 2 3 4 ಇದಾವೆ. ಸೊ ಗ್ರೂಪಿಂಗ್ ಆ್ಯಂಡ್ ಮಲ್ಟಿಪಲ್ಸ್ ಆಫ್ ಲೈಕ್ ಟರ್ಮ್ಸ್ ಅಂತ ಅಂದರೆ 4 ಇಂಟು 5g ಅಂತ ತಗೊಳ್ಬೋದು. ಓಕೆ, ಅದೇ ರೀತಿಯಲ್ಲಿ ಮಧ್ಯ ಚಿಹ್ನೆ ಪ್ಲಸ್ ಹಾಕಿ ಕೇಸ್ ಎಷ್ಟಿದಾವೆ ನೋಡ್ರಿ 1 2 3 4 5 6 7 8 9 10 11 12 ಇಂಟು 5k ಅಂತ ಬರೀಬೋದು. ಅಲ್ಲಿಗೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 5 ಇಂಟು 4 ಮಾಡಿದ್ರೆ 20g ಬರುತ್ತೆ. ಪ್ಲಸ್ 12 5 ಮಾಡಿದ್ರೆ 60k ಬರುತ್ತೆ ಆನ್ಸರ್. ಇದೇ ಥರನೇ ಇದನ್ನು ಕೂಡ ಇಲ್ಲೂ ಕೂಡ ಮತ್ತೆ ಇನ್ನೊಂದು ರೀತಿ ಹೇಗೆ ಬರಿಬೋದು ಅಂದರೆ ಇಲ್ಲಿ ಬರೆದ ಹಾಗೆ ಲೈಕ್ ಟರ್ಮ್ಸ್ ಎಲ್ಲ ಒಂದು ಕಡೆಗೆ ಬರ್ಕೊಂಡ್ರೆ -5g ಅನ್ನು 4 ಬಾರಿ ಬರ್ಕೊಳ್ಬೇಕಾಗತ್ತೆ. -5g ಪ್ಲಸ್ ಹಾಕಿ -5g ಪ್ಲಸ್ -5g ಅಂಥೇಳಿ 4 ಟೈಮ್ 5gನ ಬರ್ಕೊಳ್ತೀರಾ. ಇನ್ನು ಕೆನ ಎಷ್ಟು ಟೈಮ್ ಬರ್ಕೊಳ್ಬೇಕು? 12 ಬಾರಿ ಕೆ ತೊಗೊಳ್ಬೇಕು. 1 2 3 4 5 6 7 8 9 10 11 12 ಇದಿಷ್ಟನ್ನು ಕೂಡಿದಾಗ ಮೇಲ್ಗಡೆ ಬಂದ ಹಾಗೇನೆ -20g ಪ್ಲಸ್ 60k ಬರುತ್ತೆ. ನೀವು ಯಾವ ರೀತಿನಲ್ಲಿ ಮಾಡಿದರೂ ಕೂಡ ಅದೇ ಆನ್ಸರ್ ಬರುತ್ತೆ. ಬಟ್ ನೀವು ಬಳಸಬೇಕಾದ್ರೆ ಸುಲಭ ವಿಧಾನ ಯಾವುದು ಅದನ್ನು ಬಳಸಬೇಕು. ಇದನ್ನು ಸುಲಭವಾಗಿ ನೀವು ಬರೀಬೋದು. ಸೊ ಹಾಗಾಗಿ ಈ ತರಹ ಸಿಂಪಲ್ ಮೆಥಡ್ಗಳನ್ನು ನೀವು ಬಳಕೆ ಮಾಡೋದ್ರ ಮೂಲಕ ಅಡಿಷನ್ ಮಾಡಬಹುದು. ನೆಕ್ಸ್ಟ್ ಎರಡನೇ ಕ್ವಶನ್ನು ಸಿಂಪ್ಲಿಫೈ ಈಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್ ಅಂತ ಕೊಟ್ಟಿದ್ದಾರೆ. ಸಿಂಪ್ಲಿಫೈ ಅಂದರೆ ಅದರ ಅರ್ಥ ಇಲ್ಲಿ ಪ್ಲಸ್ ಕೊಟ್ಟ ಹತ್ರ ಲೈಕ್ ಟರ್ಮ್ಸ್ಗಳನ್ನು ಈಗ ತಾನೇ ಮಾಡಿದ್ರಲ್ಲ ನೀವು, ಅದೇ ರೀತಿಯಲ್ಲಿ ಲೈಕ್ ಟರ್ಮ್ಸ್ಗಳನ್ನು ಕೂಡಬೇಕು ಅಥವಾ ಕಳಿಬೇಕು. ಅನ್ಲೈಕ್ ಟರ್ಮ್ಸ್ ಇದ್ರೆ ಕೂಡೋದಕ್ಕೂ ಬರೋದಿಲ್ಲ, ಕಳಿಯೋದಕ್ಕೂ ಬರೋದಿಲ್ಲ. ಅದ್ರ ಪ್ರಕಾರ ನೀವು ನೋಡ್ತಾ ಹೋದರೆ ಒಂದೊಂದಾಗಿ. ಸೊ ನೋಡಿ, ಇಲ್ಲಿ ಇದೊಂದು ಎಕ್ಸ್ಪ್ರೆಷನ್, ಇದೊಂದು ಎಕ್ಸ್ಪ್ರೆಷನ್, ಇದೊಂದು ಎಕ್ಸ್ಪ್ರೆಷನ್, 3 ಎಕ್ಸ್ಪ್ರೆಷನ್ಸ್ ಇದಾವೆ. ಸೊ ಈ 3 ಎಕ್ಸ್ಪ್ರೆಷನ್ಸನ್ನು ಸಪ್ರೇಟ್ ಆಗಿ ನೀವು ಸಿಂಪ್ಲಿಫೈ ಮಾಡ್ತಾ ಹೋಗೋದಾದ್ರೆ ಪಿ ಎಷ್ಟಿದಾವೆ? ಇಲ್ಲಿ 4 ಇರೋದ್ರಿಂದ 4p ಅಂತ ಬರೀತೀರಿ. ಹಾಗೇನೆ ಇಲ್ಲಿ 3p ಇದಾವೆ, ಒಂದು q ಇದೆ. ಸೊ 3p ಅಂತ ಬರೋದು ಪಕ್ಕದಲ್ಲಿ q ಅಂತ ಬರೀಬೇಕು. ಯಾಕೆಂದ್ರೆ ಇವುಗಳನ್ನು ಮತ್ತೆ ಸಿಂಪ್ಲಿಫೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಕಡೆ ನೋಡಿದ್ರೆ 2p ಇದಾವೆ, 2q ಇದಾವೆ. 2pಗಳ ಮಧ್ಯೆ ಚಿಹ್ನೆ ಪ್ಲಸ್ ಇರೋದ್ರಿಂದ 2p ಆಗುತ್ತೆ. ನಲ್ಲಿ q ಕ್ಯಾನ್ಸಲ್ ಆಗಿಬಿಡುತ್ತೆ. ಒಂದು ಪ್ಲಸ್ ಒಂದು ಮೈನಸ್ ಇರೋದ್ರಿಂದ ಕ್ಯಾನ್ಸಲ್ ಆಗಿ 2p ಮಾತ್ರ ಉಳ್ಕೊಳ್ಳುತ್ತೆ.
ಸೇಮ್ ಆಸ್ ಇಟ್ ಈಸ್ ಇಲ್ಲೂ ಕೂಡ ಪಿ ಪ್ಲಸ್ ಪಿ ಎರಡಕ್ಕೂ ಚಿಹ್ನೆ ಪ್ಲಸ್ ಇರೋದ್ರಿಂದ 2p ಅಂತ ಬರೀತೀರಿ. ಕ್ಯೂಗೆ ಎರಡಕ್ಕೂ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಹಾಕಿ ಎರಡೂ ಚಿಹ್ನೆ ಸೇಮ್ ಇದ್ದಾಗ ಕೂಡಬೇಕಾಗತ್ತೆ. ನೀವು ಆನ್ಸರ್ -2q ಅಲ್ಲಿಗೆ 2p - 2q ಆಗುತ್ತೆ. ಹಾಗೆ ಈ ಕಡೆ ನೋಡಿದ್ರೆ ಇಲ್ಲಿ ಪಿಗೆ ಒಂದಕ್ಕೆ ಪ್ಲಸ್ ಇದೆ, ಒಂದಕ್ಕೆ ಮೈನಸ್, ಕ್ಯಾನ್ಸಲ್ ಆಗಿ ಕ್ಯೂ ಎರಡು ಕ್ಯೂ ಸೇರಿಸಿದ್ರೆ 2q ಮಾತ್ರ ಉಳ್ಕೊಳ್ಳುತ್ತೆ. ಆಸ್ ಇಟ್ ಈಸ್ ಇಲ್ಲಿ ಕೂಡ ಅಷ್ಟೇ ನೋಡಿ, ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಅನ್ನ ಬ್ರಾಕೆಟ್ ಇಂದ ಹೊರಗೆ ತೆಗೆದ್ರಿ ಅಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ಬಿಡುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಎರಡಕ್ಕೂ ಕೂಡ ಮೈನಸ್ ಬರ್ತದೆ. ಅದರ ಅರ್ಥ ಅಲ್ಲಿಗೆ ಪ್ಲಸ್ ಪಿ ನಲ್ಲಿ ಮೈನಸ್ ಪಿ ಕಳೆದ್ರೆ 0 ಬರುತ್ತೆ, ಪ್ಲಸ್ ಕ್ಯೂ ನಲ್ಲಿ ಮೈನಸ್ ಕ್ಯೂ ಕಳೆದ್ರೆ 0 ಬರುತ್ತೆ. ಸೊ ಟೋಟಲಿ ನಿಮಗೆ ಇದಕ್ಕೆ ಆನ್ಸರ್ ಏನೋ 0. ಹಾಗಿದ್ರೆ ಇದೇನಾಗತ್ತೆ, ಪ್ಲಸ್ ಪಿ ಮೈನಸ್ ಪಿ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಕ್ಯೂ ಕೂಡಿದ್ರೆ -2q ಅಂತೇಳಿ ಬರಿಬೇಕಾಗತ್ತೆ. ಅದೇ ರೀತಿನಲ್ಲಿ ಇಲ್ಲಿ ಕೂಡ ಅಷ್ಟೇ 2d ಇದೆ, ಈ -d ಇಂದ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ ಇದು. ಓಕೆ, ಆಗ ಇಲ್ಲಿ 2d ಇದೆ, -d ಎರಡೂ ಸೇರಿಸಿದ್ರೆ -2d ಆಗುತ್ತೆ. 2d ನಲ್ಲಿ -2d ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಸಿ ಮಾತ್ರ ಉಳ್ಕೊಳ್ಳುತ್ತೆ. ಇದರ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಸಿ ಮಾತ್ರ ಉಳಿತದೆ. ಹಾಗಿದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲೂ ಕೂಡ ಮೈನಸ್ ಹೊರಗಡೆ ತೆಗೆದಿರೋದ್ರಿಂದ ಇದರ ಅರ್ಥ ಮೈನಸ್, ಇಲ್ಲಿ ಪಕ್ಕದಲ್ಲಿ ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಮಾಡಿದ್ರಿ ಅಂದ್ಬಿಟ್ರೆ ಮೈನಸ್ ಆಗಿಬಿಡುತ್ತೆ ಡಿ, ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ. ಅಲ್ಲಿಗೆ ಈ ಪ್ಲಸ್ ಡಿ ಮೈನಸ್ ಡಿ ಎರಡೂ ಕ್ಯಾನ್ಸಲ್ ಆದರೆ ಬರೀ 2d ಮಾತ್ರ ಉಳ್ಕೊಳ್ಳುತ್ತೆ. ಪಕ್ಕದಲ್ಲಿರೋ ಮೈನಸ್ ಸಿ ಅನ್ನು ಸೇರಿಸಿದ್ರೆ 2d - c ಅಂತ ಬರೀಬೇಕಾಗತ್ತೆ. ಈ ಕಡೆ ಇಲ್ಲಿ 2d ಪಕ್ಕದಲ್ಲಿ ಡಿಗಳು ಮೂರಕ್ಕೂ ಕೂಡ ಮೈನಸ್ ಇರೋದ್ರಿಂದ 2d - 3d ಅಂತ ಅರ್ಥ ಆಗತ್ತದು. ಅಲ್ಲಿಗೆ ಫೈನಲ್ ಆನ್ಸರು -d ಉಳ್ಕೊಳ್ಳುತ್ತೆ. ಹಾಗೇನೆ ಈ ಕಡೆ ಇಲ್ಲೂ ಅಷ್ಟೇ 2d ನಲ್ಲಿ 2 -d ಕ್ಯಾನ್ಸಲ್ ಆದರೆ ಬರೀ -c ಮಾತ್ರ ಉಳ್ಕೊಳ್ಳುತ್ತೆ. ಹೀಗೆ ಇಲ್ಲಿ 2d ನಲ್ಲಿ ಡಿ ಕಳೆದ್ರೆ ಬರೀ ಡಿ ಉಳ್ಕೊಳ್ಳುತ್ತೆ, ಮೈನಸ್ ಇರೋದ್ರಿಂದ ಎರಡನ್ನು ಕೂಡಿದ್ರೆ -2c ಅಂತ ಬರೀಬೇಕಾಗತ್ತೆ. ಇಲ್ಲೂ ಅಷ್ಟೇ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋದ್ರಿಂದ ಬ್ರಾಕೆಟ್ ಒಳಗಡೆ ಇರುವ ಡಿಗಳು ಕ್ಯಾನ್ಸಲ್ ಆಗಿ ಇಲ್ಲಿ ಬರೀ 2d ಉಳ್ಕೊಳ್ಳುತ್ತೆ, ಜೊತೆಗೆ ಈ ಕಡೆ -c ಬರುತ್ತೆ. ಓಕೆನಾ? ಸೊ ಈ ರೀತಿಯಲ್ಲಿ ಸಿಂಪ್ಲಿಫೈ ಮಾಡಿದಾಗ ಈ ಥರ ಸಿಂಪ್ಲಿಫೈ ಮಾಡಿ ನೀವು ಪ್ರತಿಯೊಂದಕ್ಕೂ ಆನ್ಸರ್ನ ಹೇಳಬಹುದು. ಅದೇ ರೀತಿಯಲ್ಲಿ ನೆಕ್ಸ್ಟ್ ಫಿಗರ್ ಇಟ್ ಔಟ್ ಪೇಜ್ ನಂಬರ್ 102 ನಲ್ಲಿರುವ ಫಿಗರ್ ಇಟ್ ಔಟ್ ಅಲ್ಲಿರೋ ಕ್ವಶನ್ಸ್ಗಳನ್ನು ಒಂದೊಂದಾಗಿ ನೋಡೋದಾದ್ರೆ, ಮೊದಲನೇ ಕ್ವಶನ್ನು ಇಲ್ಲಿ ಕೊಟ್ಟಿದ್ದಾರೆ. ಕೆಳಗಡೆ ಪ್ರಾಬ್ಲಮ್ಸ್ಗೆ ಸಂಬಂಧಪಟ್ಟ ಹಾಗೆ ಸೂಟೇಬಲ್ ಎಕ್ಸ್ಪ್ರೆಷನ್ಸ್ ಅನ್ನ ನೀವೇನು ಮಾಡಬೇಕು, ಟಿಕ್ ಮಾಡಬೇಕು ಅಥವಾ ಚೂಸ್ ಮಾಡಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಫಸ್ಟ್ ಟ್ರೈ ಅಂಡರ್ಸ್ಟ್ಯಾಂಡ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಡಿಫರೆಂಟ್ ಕ್ವಾಂಟಿಟೀಸ್ ಇನ್ ದ ಸಿಚುಯೇಷನ್ ಡಿಸ್ಕ್ರೈಬ್ಡ್, ಇಫ್ ರಿಕ್ವೈರ್ಡ್ ಅಸ್ಯೂಮ್ ಸಮ್ ವ್ಯಾಲ್ಯೂಸ್ ಫಾರ್ ದ ಅನ್ನೋನ್ಸ್ ಅಂಡ್ ಟ್ರೈ ಟು ಫೈಂಡ್ ದ ರಿಲೇಶನ್ಶಿಪ್ ಅಂತ ಕೊಟ್ಟಿದ್ದಾರೆ. ಒಂದನೇ ಕ್ವಶನ್ ಹೇಳುತ್ತೆ, ಒಂದು ಸನ್ನಿವೇಶವನ್ನು ಕೊಟ್ಟಿದೆ. ಏನಪ್ಪ ಸನ್ನಿವೇಶ ಅಂದರೆ, 1 ಪ್ಲೇಟ್ ಆಫ್ ಜವಾರ್ ರೋಟಿ ಕಾಸ್ಟ್ 30 rupees. 1 ಪ್ಲೇಟ್ ಜವಾರ್ ರೋಟಿಗೆ 30 ರೂಪಾಯಿ, ಹಾಗೆ 1 ಪ್ಲೇಟ್ ಆಫ್ ಪಲಾವ್ಗೆ 20 ರೂಪಾಯಿ. ಇಫ್ ಎಕ್ಸ್ ಪ್ಲೇಟ್ಸ್ ಆಫ್ ಜವಾರ್ ರೋಟಿ ಆ್ಯಂಡ್ ವೈ ಪ್ಲೇಟ್ಸ್ ಆಫ್ ಪುಲಾವ್ ವರ್ ಆರ್ಡರ್ಡ್ ಇನ್ ಎ ಡೇ, ಒಂದು ದಿನ ಏನು ಮಾಡ್ತಾರೆ, ಎಕ್ಸ್ ಪ್ಲೇಟ್ ಆಫ್ ಜವಾರ್ ರೋಟಿಯನ್ನು ಆ್ಯಡ್ ಮಾಡ್ತಾರೆ, ವೈ ಪ್ಲೇಟ್ ಆಫ್ ಪುಲಾವ್ನ ಆ್ಯಡ್ ಮಾಡ್ತಾರೆ. ಹಾಗಿದ್ಮೇಲೆ ಇದನ್ನು ನೀವು ಎಕ್ಸ್ಪ್ರೆಷನ್ಸಲ್ಲಿ ಬರೀರಿ. ದ ಟೋಟಲ್ ಅಮೌಂಟ್ ಇನ್ ರುಪೀಸ್ ಅರ್ನ್ಡ್ ದಟ್ ಡೇ, ಆ ದಿನ ಏನು ಒಟ್ಟಾರೆಯಾಗಿ ಅವತ್ತು ಏನು ಪುಲಾವ್ ಮತ್ತು ರೋಟಿಯನ್ನು ಖರ್ಚು ಮಾಡಿದ ನಂತರದಲ್ಲಿ ಅವರಿಗೆ ಸಿಗೋ ಒಟ್ಟು ಅಮೌಂಟ್ ಎಷ್ಟು ಅನ್ನೋದು ಯಾವಾಗ ಸಿಗುತ್ತೆ ಅಂದರೆ, ಏನು ಮಾಡಬೇಕಾಗತ್ತೆ, ಅವರು 30 ರೂಪಾಯಿ ಒಂದು ಪ್ಲೇಟಿಗೆ ರೋಟಿಗೆ. ಅಂತಹ ಎಕ್ಸ್ ಪ್ಲೇಟು ಸೇಲ್ ಆಗಿದ್ದಾವೆ ಅಂದರೆ ಅಲ್ಲಿಗೆ 30 × x ಅಂತ ಬರೀಬೇಕಾಗತ್ತೆ. ಓಕೆನಾ? ಜೊತೆಗೆ 20 ರೂಪಾಯಿ ಪ್ರತಿ ಪ್ಲೇಟಿಗೆ ಪುಲಾವಿನ ರೇಟು ಎಷ್ಟು ಹೋಗಿದ್ದಾವೆ ಅಂದರೆ ವೈ ಪ್ಲೇಟ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಅಂತ ಗೊತ್ತಿಲ್ಲ ನಮಗೆ, ಅದನ್ನು ನಾವು ವೈ ಅಂತ ತಗೊಳ್ಬೇಕು. ಅವಾಗ 20 × y, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 30x + 20y ಅಂತ ಬಂದ್ಬಿಡುತ್ತೆ. ಸೊ 30x + 20y ಅನ್ನೋದು ಇಲ್ಲಿ ನೋಡಿದಾಗ ಏನಲ್ಲಿದೆ ಅದು ಎ ಆಪ್ಷನನ್ನು ನೀವು ಆಯ್ಕೆಯಾಗಿ ಮಾಡಿ ಹೇಳಬೇಕಾಗತ್ತೆ. ಇಲ್ಲಿ ಕೆಳಗಡೆ ಕೊಟ್ಟಿರುವ ಎಕ್ಸ್ಪ್ರೆಷನ್ಸ್ಗಳಲ್ಲಿ ಈ ಸನ್ನಿವೇಶಕ್ಕೆ ಸರಿಯಾದ ಎಕ್ಸ್ಪ್ರೆಷನ್ ಯಾವ್ದು ಬರುತ್ತೆ ಅಂದರೆ 30x + 20y ಅಂತ ಬರುತ್ತೆ. ಇದಾದ ನಂತರದಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇ ಕ್ವಶನ್ ಕೊಟ್ಟಿದ್ದಾರೆ. ಏನಂತ ಹೇಳಿ, ಪುಷ್ಪಿತಾ ಸೆಲ್ಸ್ 2 types ಆಫ್ ಫ್ಲವರ್ಸ್ ಆನ್ ಇಂಡಿಪೆಂಡೆನ್ಸ್ ಡೇ. ಪುಷ್ಪಿತಾ ಏನು ಮಾಡಿದಾಳೆ, ತನ್ನ ಹತ್ತಿರ ಇರುವ 2 ರೀತಿಯಾದಂತಹ ಹೂಗಳನ್ನು ಸೇಲ್ ಮಾಡಿದ್ದಾಳೆ ಇಂಡಿಪೆಂಡೆನ್ಸ್ ಡೇಗೆ, ಚಂಪಕ್ ಮತ್ತು ಮ್ಯಾರಿಗೋಲ್ಡ್ ಅಂತೇಳಿ.
ಸೊ ಇಲ್ಲಿ ಚಂಪಕ್ ಅಂಡ್ ಮಾರಿಗೋಲ್ಡ್ ಪಿ ಕಸ್ಟಮರ್ಸ್ ಓನ್ಲಿ ಬಾಟ್ ಚಂಪಕ್. ಸೇಲ್ ಮಾಡಿರೋ ಹೂಗಳು ಚಂಪಕ್ ಮತ್ತೆ ಮಾರಿಗೋಲ್ಡ್. ಅದರಲ್ಲಿ ಪಿ ಕಸ್ಟಮರ್ಸ್ ಏನು ಮಾಡ್ತಾರೆ, ಚಂಪಕ್ ಅಂತಕ್ಕಂಥ ಹೂಗಳನ್ನು ತಗೊಳ್ತಾರೆ. ಕ್ಯೂ ಅನ್ನುವಷ್ಟು ಕಸ್ಟಮರ್ಸ್ ಏನು ಮಾಡ್ತಾರೆ, ಓನ್ಲಿ ಬಾಟ್ ಮಾರಿಗೋಲ್ಡ್ ಅನ್ನು ಮಾತ್ರ ತಗೊಳ್ತಾರೆ. ಹಾಗೆ ಆರ್ ಕಸ್ಟಮರ್ಸ್ ಏನು ಮಾಡ್ತಾರೆ, ಬೋತ್ ಎರಡನ್ನೂ ತಗೊಳ್ತಾರೆ. ಹಾಗಿದ್ಮೇಲೆ ಆನ್ ದಿ ಸೇಮ್ ಡೇ ಶಿ ಗೇವ್ ಅವೇ ಎ ಟಿನ್ನಿ ನ್ಯಾಷನಲ್ ಫ್ಲಾಗ್ ಟು ಎವರಿ ಕಸ್ಟಮರ್. ಹೌ ಮೆನಿ ಫ್ಲಾಗ್ಸ್ ಡಿಡ್ ಶಿ ಗಿವ್ ಅವೇ ದಟ್ ಡೇ ಅಂತ ಕೊಟ್ಟಿದ್ದಾರೆ. ನೋಡಿ, ಪಿ ಕಸ್ಟಮರ್ಸು ಚಂಪಕ್ ಹೂವನ್ನು ತಗೊಂಡಿದ್ದಾರೆ ಅಂದರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಹೂ ಕೊಟ್ಟರೆ ಟೋಟಲ್ ನಂಬರ್ ಆಫ್ ಫ್ಲಾಗ್ ಕೊಟ್ಟರೆ ಪಿ ಆಯಿತು. ಅದ್ರ ಜೊತೆಗೆ ಮತ್ತೆ ಕ್ಯೂ ಅನ್ನುವಷ್ಟು ಕಸ್ಟಮರ್ಸ್ ಏನು ಮಾಡಿದ್ದಾರೆ, ಅವರು ಕೂಡ ಹೂ ತಗೊಂಡಿದ್ದಾರೆ, ಅವರಿಗೆ ಮತ್ತೆ ಕ್ಯೂ ಅನ್ನುವಷ್ಟು ಕೊಡ್ತಾರೆ ಅವರು. ಇದ್ರ ಜೊತೆಗೆ ಮತ್ತೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆರ್ ಕಸ್ಟಮರ್ಸ್ ಬಾಟ್ ಬೋತ್ ಎರಡನ್ನೂ ತಗೊಳ್ತಾರೆ ಅವರು. ಚಂಪಕ್ಕು ತಗೊಳ್ತಾರೆ, ಮಾರಿಗೋಲ್ಡು ತಗೊಳ್ತಾರೆ. ಅಂದರೆ ಅಲ್ಲಿಗೆ ಒಂದು ಹೂವಿಗೆ ಒಂದರಂತೆ ಎರಡು ಹೂ ತಗೊಳ್ತಾರೆ ಒಟ್ಟಿಗೆ. ಅಂದರೆ ಅಲ್ಲಿಗೆ ಎರಡು ಏನು ಮಾಡಬೇಕಾಗತ್ತೆ, ಫ್ಲಾಗ್ ಅನ್ನು ಕೊಡಬೇಕಾಗತ್ತೆ. ಅದ್ರ ಪ್ರಕಾರ ಸನ್ನಿವೇಶ ಏನು ಬರುತ್ತೆ ಅಂದರೆ ಪಿ ಪ್ಲಸ್ ಕ್ಯೂ ಪ್ಲಸ್ 2R ಬಂದ್ಬಿಡುತ್ತೆ ಆನ್ಸರು. ಹಾಗಾಗಿ ನೀವು ಪಿ ಪ್ಲಸ್ ಕ್ಯೂ ಪ್ಲಸ್ 2R ಎಲ್ಲಿ ಬರುತ್ತೆ ಅಂತ ನೀವು ನೋಡಿದಾಗ ಬಿ ನಲ್ಲಿ ಕೊಟ್ಟಿದ್ದಾರಲ್ವಾ, ಈ ಎಕ್ಸ್ಪ್ರೆಷನ್ ಅನ್ನು ನೀವು ಎರಡನೇ ಪ್ರಶ್ನೆಗೆ ಉತ್ತರವಾಗಿ ಹೇಳಬೇಕಾಗತ್ತೆ. ಹಾಗೇನೆ ಮೂರನೇ ಕ್ವಶನ್ ಬಂದ್ಬಿಟ್ಟು ಹೇಳ್ತದೆ, ಎ ಸ್ನೇಲ್ ಈಸ್ ಟ್ರೈಂಗ್ ಟು ಕ್ಲೈಂಬ್ ಅಲಾಂಗ್ ದ ವಾಲ್ ಆಫ್ ದ ಡೀಪ್ ವೆಲ್. ಡ್ಯೂರಿಂಗ್ ದ ಡೇ ಇಟ್ ಕ್ಲೈಂಬ್ಸ್ ಅಪ್ U centimeter and during the night it slowly slips down D centimeter. This happens for 10 days and 10 nights. ನೋಡಿ, ಒಂದು ಸ್ನೇಲ್ ಏನು ಮಾಡ್ತಾ ಇದೆ, ವೆಲ್ಲನ್ನು ಹತ್ತುತ್ತಾ ಇದೆ, ಬಾವಿಯನ್ನು ಹತ್ತುತ್ತಾ ಇದೆ. ಸೊ ಬೆಳಿಗ್ಗೆ ಹತ್ತುತ್ತೆ, ಡೇ ಟೈಮ್ ಎಲ್ಲ ಹತ್ತುತ್ತೆ, ಮತ್ತೆ ರಾತ್ರಿ ಮಲಗಿದಾಗ ಮತ್ತೆ ಡೌನ್ ಆಗುತ್ತೆ. ಸೊ ಇದ್ರ ಪ್ರಕಾರ U ಸೆಂಟಿಮೀಟರ್ ಡೇ ಟೈಮಲ್ಲಿ ಹತ್ತುತ್ತೆ, ಮತ್ತೆ ನೈಟಲ್ಲಿ ಡೌನ್ ಆಗುತ್ತೆ. ಎಷ್ಟು ಅಂದರೆ D ಸೆಂಟಿಮೀಟರ್ ಡೌನ್ ಆಗುತ್ತೆ. ಅಲ್ಲಿಗೆ ಇದನ್ನು ನೀವು ಎಕ್ಸ್ಪ್ರೆಷನ್, ರೈಟ್ ಆ್ಯನ್ ಎಕ್ಸ್ಪ್ರೆಷನ್ ಡಿಸ್ಕ್ರೈಬಿಂಗ್ ಹೌ ಫಾರ್ ಅವೇ ದ ಸ್ನೇಲ್ ಈಸ್ ಫ್ರಮ್ ಇಟ್ಸ್ ಸ್ಟಾರ್ಟಿಂಗ್ ಪೊಸಿಷನ್. ಅಂದರೆ ಅಲ್ಲಿಗೆ ಒಟ್ಟು ನಂಬರ್ ಆಫ್ ಡೇಸ್ ಎಷ್ಟು, 10 ದಿನ. ಒಂದು ದಿನಕ್ಕೆ ಏನಾಗತ್ತದು ಅಂತ ಹೇಳಿದ್ರೆ, ಒಂದು ದಿನಕ್ಕೆ ಏನು ಮಾಡುತ್ತೆ ಅಂದರೆ U ಸೆಂಟಿಮೀಟರ್ನಷ್ಟು ಅಪ್ಪು ಮೇಲೆ ಹೋಗುತ್ತೆ, ಮತ್ತೆ ಡೌನ್ ಆಗುತ್ತೆ. ಅಂದರೆ ಅರ್ಥ ಏನು, ಕಳಿಬೇಕು ತಾನೆ, -D ಸೆಂಟಿಮೀಟರ್ನಷ್ಟು ಡೌನ್ ಆಗುತ್ತೆ. ಪ್ರತಿದಿನವೂ ಇದೇ ಥರನೇ ಆಗ್ತಾ ಹೋಗುತ್ತೆ. ಅಲ್ಲಿಗೆ ನೀವು ಎಗೆ ಆನ್ಸರ್ ಏನಂತ ಬರೀಬೋದು ಅಂತ ಹೇಳಿದ್ರೆ, ಎಗೆ ಆನ್ಸರು 10 × U - D ಅನ್ನೋದನ್ನು ಎಕ್ಸ್ಪ್ರೆಷನ್ ರೂಪದಲ್ಲಿ ಬರೀಬೇಕಾಗತ್ತೆ. ಹಾಗಿದ್ರೆ ಬಿ ಆನ್ಸರ್ ಏನು ಹೇಳುತ್ತೆ, ಸಪೋಸ್ D ಈಸ್ ಗ್ರೇಟರ್ ದ್ಯಾನ್ U ಆಗಿತ್ತು ಅಂದರೆ, D ಈಸ್ ಗ್ರೇಟರ್ ದ್ಯಾನ್ U ಅಂದರೆ ಅರ್ಥ ಆಗ್ತಿದೆಯಲ್ಲ, ಅಂದರೆ ಹತ್ತೋದಕ್ಕಿಂತ ಇಳಿತಕ್ಕಂಥದ್ದಂದರೆ ಡೌನ್ ಆಗ್ತಕ್ಕಂಥ ಪ್ರಮಾಣನೇ ಜಾಸ್ತಿ ಆಗ್ತಾ ಇದೆ ಅಂದರೆ ಅಲ್ಲಿಗೆ ನೀವು ಅದನ್ನು ಏನಂತ ಹೇಳ್ತೀರಿ. ಸೊ ಇದಕ್ಕೆ ನೀವು ಆನ್ಸರ್ ಏನು ಬರೀಬೇಕಾಗತ್ತೆ ಅಂದರೆ, ದ ಸ್ನೇಲ್ ಈಸ್ ಮೂವಿಂಗ್ ಡೌನ್ ವಾರ್ಡ್ ಅಂತ ಹೇಳಬೇಕಾಗತ್ತೆ. ಅಂದರೆ ಸ್ನೇಲು ಮೇಲೆ ಹತ್ತುತ್ತಾ ಇಲ್ಲ, ಏನಾಗ್ತಾ ಇದೆ, ಕೆಳಗಡೆ ಇಳಿತಾ ಹೋಗುತ್ತೆ ಅಂತ. ಪ್ರತಿದಿನ ಡೌನ್ ಆಗ್ತಾ ಹೋಗುತ್ತೆ ಹೊರತು ಮೇಲಕ್ಕೆ ಹೋಗಲ್ಲ. ಯಾಕೆ ಅಂದರೆ ಇಳಿಯುವ ಪ್ರಮಾಣನೇ ಜಾಸ್ತಿ, ಹತ್ತುವ ಪ್ರಮಾಣ ಕಡಿಮೆ ಅಂತ ಅಂದಾಗ ಅದು ಪ್ರತಿದಿನ ಕಳೆದಂಗೆ ವೆಲ್ಲಿನ ಕೆಳಗಡೆ ಆಳಕ್ಕೆ ಹೋಗ್ತಾ ಹೋಗುತ್ತೆ. ಹಾಗಾಗಿ ಇದಕ್ಕೆ ನೀವು ಆನ್ಸರ್ ಏನು ಬರೀಬೇಕು ಅಂತ ಹೇಳಿದ್ರೆ, ಸ್ನೇಲ್ ಮೂವ್ಸ್ ಡೌನ್ ವಾರ್ಡ್ ಅಂತ ಬರೀಬೇಕಾಗತ್ತೆ. ಡೌನ್ ವಾರ್ಡ್ ಅಂಥೇಳಿ ಆನ್ಸರ್ ಬರೀಬೇಕು ಬಿಗೆ. ಓಕೆ, ಇದಾದ ನಂತರದಲ್ಲಿ ಫೋರ್ತ್ ಕ್ವಶನ್ ಹೇಳುತ್ತೆ. ಏನು ಫೋರ್ತ್ ಕ್ವಶನ್ನು, ರಾಧಾ ಈಸ್ ಪ್ರಿಪೇರಿಂಗ್ ಫಾರ್ ಎ ಸೈಕ್ಲಿಂಗ್ ರೇಸ್ ಆ್ಯಂಡ್ ಪ್ರಾಕ್ಟೀಸಸ್ ಡೈಲಿ. ದ ಫಸ್ಟ್ ವೀಕ್ ಶಿ ಸೈಕಲ್ಸ್ 5 kilometers ಎವ್ರಿ ಡೇ. ಎವ್ರಿ ವೀಕ್ ಶಿ ಇನ್ಕ್ರೀಸಸ್ ದ ಡೈಲಿ ಡಿಸ್ಟೆನ್ಸ್ ಸೈಕಲ್ಡ್ ಬೈ Z kilometer. ಹೌ ಮೆನಿ ಕಿಲೋಮೀಟರ್ಸ್ ವುಡ್ ರಾಧಾ ಹ್ಯಾವ್ ಸೈಕಲ್ಡ್ ಆಫ್ಟರ್ 3 weeks? ವೆರಿ ಕ್ಲಿಯರ್. ರಾಧಾ ಏನು ಮಾಡಿದ್ದಾಳೆ, ಸೈಕಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಸೊ ಅವಳು ಏನು ಮಾಡ್ತಾಳೆ ಅಂದರೆ ಪ್ರತಿದಿನ 5 kilometers ಸೈಕಲ್ ಪ್ರಾಕ್ಟೀಸ್ ಮಾಡ್ತಾಳೆ. ಸೊ ಪ್ರತಿದಿನ 5 kilometers ಒಂದನೇ ವಾರದಲ್ಲಿ ಮಾಡಿದ್ಲು. ನೆಕ್ಸ್ಟ್ ವಾರಕ್ಕೆ ಏನು ಮಾಡಿದ್ಲು ಅವಳು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾಳೆ ತನ್ನ ಡಿಸ್ಟೆನ್ಸನ್ನು. ಅಂದರೆ ಪ್ರಾಕ್ಟೀಸ್ ಡಿಸ್ಟೆನ್ಸನ್ನು ಜಾಸ್ತಿ ಮಾಡ್ಕೊಳ್ತಾಳೆ. ಎಷ್ಟು, Z kilometersನಷ್ಟು ಜಾಸ್ತಿ ಮಾಡ್ಕೊಳ್ತಾಳೆ ಪ್ರತಿದಿನ. ಮತ್ತು 3ನೇ ವಾರಕ್ಕೆ ಮತ್ತೆ ಇನ್ನೂ ಜಾಸ್ತಿ ಮಾಡ್ಕೊಳ್ತಾಳೆ. ಹೀಗಿದ್ಮೇಲೆ 3 ವಾರದ ನಂತರ ಅವಳು ಒಟ್ಟು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ಲು, ಇದನ್ನು ಎಕ್ಸ್ಪ್ರೆಷನ್ ರೂಪದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಹೇಳೋದಾದ್ರೆ ನೋಡಿ, ಇಲ್ಲಿ ಫಸ್ಟ್ ವೀಕಲ್ಲಿ ಶಿ ಸೈಕಲ್ಸ್ ಪರ್ ಡೇ, ಪ್ರತಿದಿನ ಇವಳು ಎಷ್ಟು ಕಿಲೋಮೀಟರ್ ಸೈಕಲ್ ಹೊಡಿತಾಳೆ, 5 kilometers. ಅಲ್ಲಿಗೆ ಒಂದು ವಾರದಲ್ಲಿ 7 ದಿನ ಅಲ್ವಾ, ಅಲ್ಲಿಗೆ ಟೋಟಲ್ ಒಂದು ವಾರದಲ್ಲಿ ಅವಳು ಟ್ರಾವೆಲ್ ಮಾಡಿರುವಂಥ ಡಿಸ್ಟೆನ್ಸ್ ಎಷ್ಟಾಗ್ಬಿಡುತ್ತೆ, 35 kilometers ಆಗ್ಬಿಡುತ್ತೆ. ಒಂದು ವಾರದಲ್ಲಿ 35 kilometers. ನೆಕ್ಸ್ಟ್ 2ನೇ ವಾರಕ್ಕೆ ಏನು ಮಾಡ್ತಾಳೆ ಅವಳು, ಪ್ರತಿದಿನ 5 kilometers ಜೊತೆಗೆ Z kilometersನಷ್ಟು ಜಾಸ್ತಿ ಟ್ರಾವೆಲ್ ಮಾಡ್ತಾಳೆ. ಹಾಗಿದ್ಮೇಲೆ
ಅವಳು ಆ ವಾರ ಟ್ರಾವೆಲ್ ಮಾಡಿರುವ ಒಟ್ಟು ಡಿಸ್ಟೆನ್ಸ್ ಎಷ್ಟು ಅಂತ ಅಂದರೆ 7ರಿಂದ ಗುಣಾಕಾರ ಮಾಡಬೇಕಾಗತ್ತೆ. 7 × 5 + Z ಮಾಡಬೇಕಾಗತ್ತೆ. ಆಗ ಏನು ಬರುತ್ತೆ, 7 × 5 = 35 + 7Z ಕಿಲೋಮೀಟರ್ ಆಗ್ಬಿಡುತ್ತೆ. ಓಕೆನಾ? ಇದು 2ನೇ ವಾರದ್ದು. ಹಾಗೆ 3ನೇ ವಾರ ಇನ್ನೂ ಜಾಸ್ತಿ ಟ್ರಾವೆಲ್ ಮಾಡಬೇಕಲ್ಲ, ಏನು ಮಾಡ್ತಾಳೆ ಅವಳು, 2ನೇ ವಾರ 5 + Z ಪ್ರತಿದಿನ ಟ್ರಾವೆಲ್ ಮಾಡ್ತಿದ್ಲಲ್ಲ, ಅದಕ್ಕೆ ಮತ್ತೆ +Z ಕಿಲೋಮೀಟರ್ನಷ್ಟು ಎಕ್ಸ್ಟ್ರಾ ಟ್ರಾವೆಲ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಅಂದರೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಆಗ ಟೋಟಲಿ ಏನಾಗ್ಬಿಡುತ್ತೆ, 5 + 2Z ಆಗುತ್ತೆ. ಇದು ಒಂದು ದಿನದ್ದು 3ನೇ ವಾರ. ಹಾಗೆ 7 ದಿನಕ್ಕೆ ಏನಾಗುತ್ತೆ, 5 + 2Z ಮಾಡಬೇಕಾಗತ್ತೆ. ಅವಾಗ 7 × 5 = 35 + 7 × 2 = 14Z ಆಗಿಬಿಡುತ್ತೆ. ಅಲ್ಲಿಗೆ ಮೊದಲನೇ ವಾರ 35 ಕಿಲೋಮೀಟ್ರು, 2ನೇ ವಾರ 35 + 7Z, 3ನೇ ವಾರ 35 + 14Z. ಕಂಪ್ಲೀಟ್ 3 ವಾರದ ನಂತರ ಅವಳು ಒಟ್ಟು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾಳೆ ಅಂದರೆ ಏನು ಮಾಡಬೇಕು, ಇವು 3ಅನ್ನು ಕೂಡಬೇಕು ನಾವು. ಸೊ 3ನ ಕೂಡಿದ್ರಿ ಅಂತ ಹೇಳಿದರೆ ಆಗ ನೋಡಿ ಇಲ್ಲಿ 35 + 7Z + 35 + 14Z. ಓಕೆ, 14Z. ಆಗ ವೇರಿಯೇಬಲ್ಸ್ ಇರೋದನ್ನು ಫಸ್ಟ್ ಬರೆಯೋದಾದರೆ 14Zಗೆ 7Z ಅನ್ನು ಸೇರಿಸಿದ್ರಿ ಅಂದರೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 21Z ಆಗುತ್ತೆ. ಪ್ಲಸ್ 35 + 35 + 35 ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ 35 + 35 + 35 ಮಾಡಿದ್ರಿ ಅಂದರೆ ಏನು ಬರುತ್ತೆ, 105 ಬರುತ್ತೆ. ಸೊ ಟೋಟಲಿ 3 ವಾರದ ನಂತರ ರಾಧಾ ಟ್ರಾವೆಲ್ ಮಾಡಿರುವ ಒಟ್ಟು ಡಿಸ್ಟೆನ್ಸ್ ಬಂದ್ಬಿಟ್ಟು ಎಕ್ಸ್ಪ್ರೆಷನ್ ರೂಪದಲ್ಲಿ ಬರೆಯೋದಾದರೆ 21Z + 105 ಅಂಥೇಳಿ ಆನ್ಸರನ್ನು ನೀವು ಬರಿಬೇಕಾಗತ್ತೆ. ಇನ್ನು ನೆಕ್ಸ್ಟ್ 5ನೇ ಕ್ವಶನ್ ಕೊಟ್ಟಿದ್ದಾರೆ. ಏನಪ್ಪ ಕ್ವಶನ್ ಅಂತ ಹೇಳಿದ್ರೆ, ಇನ್ ದ ಫಾಲೋಯಿಂಗ್ ಫಿಗರ್, ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಇದರಲ್ಲಿ W+2 ಕೊಟ್ಬಿಟ್ಟು ಇದ್ರ ಪ್ರಕಾರವಾಗಿ ಆರೋ ಮಾರ್ಕು ಕೊಟ್ಟಿದ್ದಾರೆ, ಬಾಕ್ಸ್ನಲ್ಲಿ ನಂಬರ್ ಕೊಟ್ಟಿದ್ದಾರೆ, ಓವೆಲ್ನ ಒಳಗಡೆ ವೇರಿಯೇಬಲ್ನ ಕೊಟ್ಟಿದ್ದಾರೆ, ಅಂದರೆ ಎಕ್ಸ್ಪ್ರೆಷನನ್ನು ಕೊಟ್ಟಿದ್ದಾರೆ. ಸೊ ಅವುಗಳನ್ನು ಚಿಹ್ನೆ ಏನು ಕೊಟ್ಟಿರುತ್ತೆ ಆ ಚಿಹ್ನೆಯ ಆಧಾರದ ಮೇಲೆ ಸಿಂಪ್ಲಿಫೈ ಮಾಡ್ತಾ ಹೋದಾಗ ಆನ್ಸರ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಿದ ಮೇಲೆ ಖಾಲಿ ಇರುವ ಜಾಗಗಳನ್ನು ಫಿಲ್ ಮಾಡ್ರಿ ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಈ ಕಡೆ ಕೊಟ್ಟಿದ್ದಾರೆ, ಕಂಪ್ಲೀಟ್ ಕೊಟ್ಟಿದ್ದಾರೆ. ಇದನ್ನು ಏನು ಕೊಟ್ಟಿದ್ದಾರೆ ಅಂದರೆ W+2 ಅನ್ನು +3 ಮಾಡಿದ್ರಿ ಅಂದರೆ 2 + 3 ಮಾಡಿದ್ರೆ 5 ಆಗುತ್ತೆ, ಅಲ್ಲಿಗೆ W+5 ಬರುತ್ತೆ. ಇಡೀ ಎಕ್ಸ್ಪ್ರೆಷನನ್ನು 4ರಿಂದ ಗುಣಾಕಾರ ಮಾಡಿದರೆ 4 × W ಮಾಡಿದ್ರೆ 4W ಆಗುತ್ತೆ, ಹಾಗೆ 4 × 5 ಮಾಡಿದ್ರೆ 20 ಬರುತ್ತೆ. ಇದೇ ಥರ ಈ ಕಡೆ ಇಲ್ಲಿ ಏನು ಆನ್ಸರ್ ಬರೀಬಹುದು ನೋಡ್ತಾ ಹೋದರೆ W+2ಗೆ -5 ಮಾಡಿದರೆ W - 3 ಆಗುತ್ತೆ. ಇದನ್ನು × 3 ಮಾಡಿದರೆ ಇಲ್ಲಿ ಯಾವ ರೀತಿ ಮಾಡಿದರೆ ಅದೇ ರೀತಿ ಮಾಡಿದರೆ 3 × W ಮಾಡಿದ್ರೆ 3W ಅಂತ ಬರೀಬೇಕು, -3 × 3 ಮಾಡಿದ್ರೆ 9 ಅಂತ ಬರೀಬೇಕು. ಅದೇ ರೀತಿಯಲ್ಲಿ ಈ ಕಡೆ ಬಂದುಬಿಟ್ಟು ಕೆಳಗಡೆ ಇದನ್ನು ನೋಡ್ತಾ ಹೋದರೆ W+2ನಲ್ಲಿ -8 ಮಾಡಿದ್ರಿ ಅಂದರೆ ಆಗ ಏನಾಗುತ್ತೆ, W - 6 ಬರುತ್ತೆ. W - 6ಗೆ ಮತ್ತೆ -4 ಸೇರಿಸಿದ್ರಿ ಅಂದರೆ W - 10 ಬಂದ್ಬಿಡುತ್ತೆ. ಹಾಗಿದ ಮೇಲೆ ಈ ಕಡೆ W+2 ಕೆಳಗಡೆ +3 ಮತ್ತು × 4 ಕೊಟ್ಟಿದ್ದಾರೆ. ಇಲ್ಲಿ ಫೈನಲ್ ಆನ್ಸರ್ ಅವ್ರು ಕೊಟ್ಬಿಟ್ಟಿದ್ದಾರೆ. ಸ್ವಲ್ಪ ಇದು ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಇಲ್ಲಿ ಏನಾಗಬೇಕು ಆ್ಯಕ್ಚುಲಿ ಅಂದರೆ ಇದು -4 ಆಗಬೇಕು, ಇದು × 3 ಆಗಬೇಕು, ಆಗ ನಿಮಗೆ ಎಕ್ಸ್ಪ್ರೆಷನ್ ಕರೆಕ್ಟ್ ಬರುತ್ತೆ. ಅದ್ರ ಪ್ರಕಾರ W+2ಗೆ -4 ಮಾಡಿದ್ರಿ ಅಂತ ಹೇಳಿದ್ರೆ ನೀವು W - 2 ಅಂತ ಬರಿಬೋದು. ಈ W - 2 ಅನ್ನು × 3 ಮಾಡಿದರೆ 3 × W 3W -3 × 2 -6 ಬಂದ್ಬಿಡುತ್ತೆ ಆನ್ಸರು. ಸೊ ಹಾಗಾಗಿ ನಿಮಗೆ ಇದು -4 ಇದು × 3 ಆಗಬೇಕು. ಇದನ್ನು ಚೇಂಜ್ ಮಾಡಿಕೊಡ್ರಿ. ಇದ್ರ ಮುಖಾಂತರ ನೀವು ಕಂಪ್ಲೀಟಾಗಿ ಈ ಒಂದು ಡಯಾಗ್ರಾಮಲ್ಲಿ ಗ್ಯಾಪ್ ಏನು ಕೊಟ್ಟಿದ್ರು ಆ ಫಿಲ್ ಇನ್ ದಿ ಬ್ಲಾಂಕ್ಸ್ ಏನಿತ್ತು ಬ್ಲಾಂಕ್ಸನ್ನು ಫಿಲ್ ಮಾಡಿದ್ದೀವಿ. ಓಕೆ, ಹಾಗೆ ಇನ್ನೊಂದು 6th ಕ್ವಶನ್ ಒಂದು ನೋಡೋದಾದರೆ, ಎ ಲೋಕಲ್ ಟ್ರೈನ್ ಫ್ರಮ್ ಯಹಾಪುರ್ ಟು ವಹಾಪುರ್ stops at 3 stations at equal distances along the way. The time taken in minutes to travel from one station to the next station is the same and is denoted by T. The train stops for 2 minutes at each of the 3 stations ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಲೋಕಲ್ ಟ್ರೈನು ಯಹಾಪುರದಿಂದ ವಹಾಪುರಕ್ಕೆ ಹೋಗ್ತಾ ಇದೆ. ಹೀಗೆ ಯಹಾಪುರದಿಂದ ವಹಾಪುರಕ್ಕೆ ಹೋಗಬೇಕಾದ್ರೆ ಮಧ್ಯದಲ್ಲಿ 3 ಸ್ಟೇಷನ್ಗಳಿದ್ದಾವೆ. ಹಾಗಿದ್ರೆ ಆ 3 ಸ್ಟೇಷನ್ಗಳ ಜೊತೆಗೆ ಗ್ಯಾಪ್ ಏನು ಪ್ರತಿ ಸ್ಟಾಪ್ ಇರುತ್ತಲ್ಲ, ಪ್ರತಿ ಒಂದು ಸ್ಟಾಪ್ನ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಸೇಮ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ಅವರು. ಜೊತೆಗೆ ಸ್ಟಾಪಲ್ಲಿ 2 ನಿಮಿಷ ಏನು ಮಾಡುತ್ತೆ, ಅದು ರೆಸ್ಟ್ ಮಾಡುತ್ತೆ. ಹಾಗಿದ್ಮೇಲೆ ಟೋಟಲಿ ಯಹಾಪುರದಿಂದ ವಹಾಪುರಕ್ಕೆ ಬರಲಿಕ್ಕೆ ಟೈಮ್ ಎಷ್ಟಾಗತ್ತೆ,
ಜೊತೆಗೆ ಅದರ ಎಕ್ಸ್ಪ್ರೆಷನ್ ಅನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಅವರು. ಜೊತೆಗೆ ಏನು ಕೊಟ್ಟಿದ್ದಾರೆ, ಡ್ರಾ ಎ ರಫ್ ಡಯಾಗ್ರಾಮ್ ಟು ವಿಜುವಲೈಸ್ ದ ಸಿಚುಯೇಷನ್ಸ್ ಅಂತ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ 6ನೇ ಕ್ವಶನ್ಗೆ ನೀವು ಆನ್ಸರ್ ಹೇಳೋದಾದ್ರೆ ನೋಡಿ, ಇಲ್ಲಿ ಕ್ವಶನ್ ಹೇಳುವ ಪ್ರಕಾರ ಯಹಾಪುರದಿಂದ ಟ್ರೈನ್ ಸ್ಟಾರ್ಟ್ ಆಗಿದ್ದು ಮೊದಲನೇ ಸ್ಟೇಷನಿಗೆ ಬರುತ್ತೆ, ಅಲ್ಲಿ 2 ನಿಮಿಷ ಸ್ಟಾಪ್ ಆಗುತ್ತೆ. ನೆಕ್ಸ್ಟು 2ನೇ ಸ್ಟೇಷನಿಗೆ ಬರುತ್ತೆ, ಅಲ್ಲೂ ಕೂಡ 2 ನಿಮಿಷ ಸ್ಟಾಪ್ ಆಗುತ್ತೆ. 3ನೇ ಸ್ಟೇಷನಿಗೆ ಬರುತ್ತೆ, ಅಲ್ಲೂ ಕೂಡ 2 ನಿಮಿಷ ಸ್ಟಾಪ್ ಆಗುತ್ತೆ. ನಂತರ ವಹಾಪುರಕ್ಕೆ ಬರುತ್ತೆ. ಅಲ್ಲಿಗೆ 1, 2, 3, 4 ಬಾರಿ ಅದು 4 ಈಕ್ವಲ್ ಪಾರ್ಟ್ ಆಯ್ತು. ಈಗಲ್ಲಿ ಯಹಾಪುರದಿಂದ ಮೊದಲನೇ ಸ್ಟೇಷನಿಗೆ ಬರಲಿಕ್ಕೆ ಟೈಮ್ ಎಷ್ಟು ತಗೊಳುತ್ತೆ ಅಂದರೆ ಅದು ಟಿ ಅಂತ ಕೊಟ್ಟಿದ್ದಾರೆ ಅವರು. ಜೊತೆಗೆ ಪ್ರತಿಯೊಂದು ಏನು ಸ್ಟಾಪಿಗೂ ಕೂಡ ಡಿಫ್ರೆನ್ಸ್ ಸೇಮ್ ಇದೆ ಅಂತ ಕೊಟ್ಟಿದ್ದಾರೆ. ಅದರ ಪ್ರಕಾರ ಇದು ಕೂಡ ಟಿ ಆಗತ್ತೆ, ಇದು ಕೂಡ ಟಿ ಆಗತ್ತೆ, ಇದು ಕೂಡ ಟಿ ಆಗತ್ತೆ. ಅಲ್ಲಿಗೆ ಟೋಟಲ್ ಟಿ ಎಷ್ಟಾದವು ಅಂದರೆ 4 ಟಿ ಅಂತ ಹೇಳ್ಬೇಕಾಗತ್ತೆ ನೀವು. ಜೊತೆಗೆ ಟೋಟಲ್ ಸ್ಟಾಪೇಜ್ ಎಷ್ಟು, 3 ಅಲ್ವಾ. 1, 2, 3 ಇದೊಂದು 4 ಅಂತ ಹೇಳ್ಬೋದು ಆ್ಯಕ್ಚುಯಲ್ ಆಗಿ. ಓಕೆ, ಟೋಟಲ್ ಸ್ಟಾಪೇಜ್ ಅನ್ನು ಆ್ಯಕ್ಚುಯಲ್ ಆಗಿ ಏನು ರೆಸ್ಟ್ ಮಾಡಿರುವ ಟೈಮ್ ಹೇಳ್ಬೇಕಲ್ವಾ. ಅಲ್ಲಿಗೆ 3 ಸ್ಟೇಷನ್ನಲ್ಲಿ 2 ನಿಮಿಷ ಏನಾಗುತ್ತೆ, ರೆಸ್ಟ್ ಆಗುತ್ತೆ. ಅಲ್ಲಿಗೆ ಟೋಟಲ್ ರೆಸ್ಟ್ ಬಂದುಬಿಟ್ಟು 6 ಮಿನಿಟು. ಇನ್ನು ಟಿ ಟೈಮ್ ಬಂದುಬಿಟ್ಟು ನಿಮಗೆ ಟೀನ ಬೆಲೆಯನ್ನು ಕೊಟ್ಟಿದ್ದಾರೆ ಅವರು. ಟಿ ಅಂದರೆ ಏನಂತೆ, 4 ಮಿನಿಟ್ ಅಂತ ಕೊಟ್ಟಿದ್ದಾರೆ ಅವರು. ಟಿ ಅಂದರೆ 4 ಮಿನಿಟ್ ಅಂದರೆ ಅದರ ಅರ್ಥ ಯಹಾಪುರದಿಂದ ಮೊದಲನೇ ಸ್ಟೇಷನಿಗೆ ಬರಲಿಕ್ಕೆ 4 ನಿಮಿಷ ಟೈಮ್ ತೊಗೊಳುತ್ತೆ ಅನ್ನೋದಾದರೆ ಟೋಟಲ್ ಟೈಮ್ ಏನಾಗುತ್ತೆ ಅವಾಗ, ಟಿ ಎಷ್ಟಿದೆ ಒಟ್ಟು 4 ಟಿ ಇದಾವೆ ತಾನೆ. ಅಲ್ಲಿಗೆ 4 × 4 ಮಾಡಿ ರೆಸ್ಟ್ ಮಾಡಿದ್ದು 6 ಮಿನಿಟನ್ನು ಸೇರಿಸಿದ್ರಿ ಅಂದರೆ 16 + 6 ಮಾಡಿದ್ರೆ 22 ಮಿನಿಟ್ ಆಗುತ್ತೆ. ಏನಾಗುತ್ತೆ ಟೋಟಲ್ ಟೈಮು 22 ಮಿನಿಟು. ಇದು ಯಹಾಪುರದಿಂದ ವಹಾಪುರಕ್ಕೆ ಬಂದಂತಹ ಟೈಮಿಂಗ್ಸ್, ಬರಲಿಕ್ಕೆ ಬೇಕಾದಂಥ ಟೈಮಿಂಗ್ಸ್ ಎ. ಇನ್ನು ಬಿ ಕ್ವಶನ್ ಏನು ಮಾಡಿದ್ದಾರೆ, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ರೂಪದಲ್ಲಿ ಬರೀರಿ ಅದನ್ನು ಅಂತ ಕೊಟ್ಟಿದ್ದಾರೆ. ಏನಾಗುತ್ತೆ ಅವಾಗ ಎಕ್ಸ್ಪ್ರೆಷನ್, 4 ಟೋಟಲ್ ಟಿ ಎಷ್ಟಿದ್ದಾವೆ ಟಿ ಪ್ಲಸ್ ಮಿನಿಟ್ಸ್ ಎಷ್ಟು 6 ಮಿನಿಟ್ಸು ರೆಸ್ಟು. ಅಲ್ಲಿಗೆ ಈ ಒಂದು ಎಕ್ಸ್ಪ್ರೆಷನನ್ನು, ಈ ಒಂದು ಸಿಚುಯೇಷನನ್ನು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ರೂಪದಲ್ಲಿ ಬರೆದ್ರೆ ಏನು ಬರುತ್ತೆ ಆನ್ಸರು, 4t + x ಅಂತೇಳಿ ನೀವು ಆನ್ಸರನ್ನು ಬರಿಬೇಕಾಗತ್ತೆ. ಓಕೆನಾ. ಸೊ ಈ ಒಂದು ವಿಡಿಯೋದಲ್ಲಿ ಮೊದಲನೇ 93 ಪೇಜಲ್ಲಿರುವ ಫಿಗರ್ ಇಟ್ ಔಟ್ನ ಜೊತೆಗೆ 102ನಲ್ಲಿರುವ 1 ರಿಂದ 6 ತನಕ ಬಂದಂಥ ಫಿಗರ್ ಇಟ್ ಔಟ್ ಕ್ವಶನ್ಸನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇದೇ ಫಿಗರ್ ಇಟ್ ಔಟಿನ ಮುಂದಿನ ಪ್ರಶ್ನೆಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್.